ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್. ನನ್ನ ತಂಗಿ ಮದುವೆ ಮಾಡಲು ಹೋಗಿ ಮೊದಲ ರಾತ್ರಿಯಿಂದ ಮೊದಲೇ ನನ್ನ ಮೊದಲ ರಾತ್ರಿಯನ್ನು ಅವಳ ನಾದಿನಿ ಜೊತೆ ಮಾಡಿಕೊಂಡೆ. ಅವಳಿಗೂ ಅದು ಮೊದಲ ಬಾರಿ, ನನಗೂ ಮೊದಲ ಬಾರಿ. ಅವರಿಗೆ ತುಂಬಾನೇ ನೋವಾಯ್ತು, ನನಗೆ ತುಂಬಾನೇ ಖುಷಿಯಾಗಿತ್ತು. ಹೀಗೆ ರಾತ್ರಿ ಪೂರ್ತಿ ಕಾಲ ಕಳೆದು ಕತೆ ತುಂಬಾ ಇಂಟರೆಸ್ಟಿಂಗ್ ಆಗಿದೆ. ಕೊನೆವರೆಗೂ ಕೇಳಿ. ಭಾರತದ ಪ್ರಮುಖ ಜ್ಯೋತಿಷ್ಯರು ಪಂಡಿತ್ ಶ್ರೀ ಸಹದೇವ್ ಭಟ್ ನಿಮ್ಮ ಜೀವನದ ಸಮಸ್ಯೆಗಳಾದ ಪ್ರೀತಿ, ಪ್ರೇಮ, ಹೆಣ್ಣು ಅಥವಾ ಗಂಡು ವಶೀಕರಣ, ಸಂತಾನ, ಕೋರ್ಟ್ ಕೇಸ್ ಅಥವಾ ಸಾಲಬಾಧೆ, ಧನವಶ, ಹಣವಶ ಇನ್ನಿತರೆ ಯಾವುದೇ ಗುಪ್ತ ಸಮಸ್ಯೆಯಾಗಿರಲಿ ಕೆಲವೇ ನಿಮಿಷಗಳಲ್ಲಿ ಶಾಶ್ವತ ಪರಿಹಾರ ಮಾಡಿ ಕೊಡಲಾಗುತ್ತದೆ. ಬೆಂಗಾಳಿ ಅಗೋರಿ ನಾಗಸಾಧುಗಳ ಜೊತೆ ವಿದ್ಯಾಭ್ಯಾಸ ಮುಗಿಸಿ ಗುರುದೀಕ್ಷೆ ಪಡೆದಿರುವ ಪಂಡಿತ್ ಶ್ರೀ ಸಹದೇವ್ ಭಟ್ ಅವರಿಗೆ ಈಗಲೇ ಕರೆ ಮಾಡಿ 9008889112. ನನ್ನ ಹೆಸರು ಪವನ, ವಯಸ್ಸು 26. ಬೆಂಗಳೂರಿನಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡುತ್ತಿದ್ದೇನೆ. ನಾನು ಹೆಚ್ಚಾಗಿ ನನ್ನ ಕೆಲಸದಲ್ಲಿ ಮುಳುಗಿರುತ್ತಿದ್ದೆ. ಆದರೆ ನನ್ನ ತಂಗಿ ವಿದ್ಯಾಳ ಮದುವೆ ಹತ್ತಿರವಾಗುತ್ತಿದ್ದಂತೆ ಮನೆಯಲ್ಲಿ ಸಂಭ್ರಮ ಮನೆ ಮಾಡಿತು. ವಿದ್ಯಾಳ ಮದುವೆ ಅವಳ ಮಾವನ ಮನೆಯಲ್ಲಿ ನಡೆಯುತ್ತಿತ್ತು. ಆ ಊರು ಬೆಂಗಳೂರಿನಿಂದ ದೂರವಿತ್ತು. ನಾನು ಆ ಮನೆಯ ಬಗ್ಗೆ ಬಹಳಷ್ಟು ಕೇಳಿದ್ದೆ. ಅದು ಹಳೆಯ ಪಾಳೆಗಾರರ ಮನೆ. ದೊಡ್ಡದಾದ ಅಂಗಳ, ಕೆತ್ತನೆಗಳಿಂದ ಕೂಡಿದ ಕಂಬಗಳು, ಹಂಚಿನ ಮಾಡು ಎಲ್ಲವೂ ಆ ಮನೆಯ ಶ್ರೀಮಂತಿಕೆಯನ್ನು ಸಾರಿ ಹೇಳುತ್ತಿತ್ತು. ನಾನು ಆ ಮನೆಯನ್ನು ನೋಡಿದ ಕೂಡಲೇ ನನ್ನ ಮನಸ್ಸಿಗೆ ಏನೋ ವಿಚಿತ್ರ ಅನುಭವವಾಯಿತು. ಆ ಮನೆಯ ವಾತಾವರಣವೇ ವಿಭಿನ್ನವಾಗಿತ್ತು. ಮದುವೆಯ ದಿನಾಂಕ ಹತ್ತಿರವಾಗುತ್ತಿದ್ದಂತೆ ನಾನು ಮತ್ತು ನನ್ನ ಕುಟುಂಬ ಮದುವೆಗೆ ಬೇಕಾದ ಸಿದ್ಧತೆಗಳಲ್ಲಿ ತೊಡಗಿಕೊಂಡೆವು. ಮದುವೆಗೆ 2 ದಿನ ಮುಂಚೆ ನಾವು ವಿದ್ಯಾಳ ಗಂಡನ ಮನೆಗೆ ಹೋದೆವು. ಮನೆಯ ಮುಂದೆ ಕಾರು ನಿಲ್ಲಿಸಿದಾಗ ನನ್ನ ಕಣ್ಣುಗಳು ಮನೆಯ ಅಂದವನ್ನು ನೋಡುತ್ತಾ ನಿಂತವು. ಮನೆಯ ಬಾಗಿಲು ತೆರೆದಿತ್ತು. ಒಳಗೆ ಕಾಲಿಟ್ಟೆ. ಒಳಗೆ ಪ್ರವೇಶಿಸಿದಾಗ ನನ್ನ ಕಣ್ಣುಗಳು ಒಂದು ಅಪ್ರತಿಮ ಸೌಂದರ್ಯದ ಮಹಿಳೆಯತ್ತ ಸೆಳೆಯಲ್ಪಟ್ಟವು. ಆಕೆ ಹಸಿರು ಬಣ್ಣದ ರೇಷ್ಮೆ ಸೀರೆಯನ್ನು ಹುಟ್ಟಿದ್ದಳು. ಉದ್ದವಾದ ಕೇಶರಾಶಿ, ಮಲ್ಲಿಗೆ ಹೂವಿನ ಅಲಂಕಾರ, ಮೃದುವಾದ ಚರ್ಮ, ಆಕರ್ಷಕವಾದ ಕಣ್ಣುಗಳು ಎಲ್ಲವೂ ನನ್ನನ್ನು ಮಂತ್ರಮುಗ್ಧನನ್ನಾಗಿಸಿದವು. ಅವಳ ಮುಖದಲ್ಲಿ ಏನೋ ಒಂದು ರೀತಿಯ ಸೆಳೆತವಿತ್ತು. ನೀವು ಪವನ್ ಅಲ್ವಾ ಅಂತ ಆಕೆ ನನ್ನ ಕಡೆ ನೋಡುತ್ತಾ ಕೇಳಿದಳು. ಅವಳ ಧ್ವನಿ ಕಿವಿಗೆ ಇಂಪಾಗಿತ್ತು. ನಾನು ತಕ್ಷಣವೇ ಉತ್ತರಿಸಿದೆ, ಹೌದು. ನೀವು? ನನ್ನ ಹೆಸರು ರಾಧಾ. ನಾನು ನಿಮ್ಮ ತಂಗಿಯ ಗಂಡನ ಸಹೋದರಿ ಎಂದು ನಗುತ್ತಾ ಹೇಳಿದಳು. ನಾನು ಅವಳನ್ನು ನೋಡುತ್ತಾ ನಿಂತೆ. ಅವಳ ಕಣ್ಣುಗಳಲ್ಲಿ ಏನೋ ರಹಸ್ಯವಿತ್ತು. ಒಂದು ಕಣ್ಣು ನಿಜವಾದದ್ದು, ಆದರೆ ಇನ್ನೊಂದು ಕಣ್ಣು ಕುರುಡಾಗಿತ್ತು. ಆದರೂ ಆ ಕಣ್ಣಿನಲ್ಲಿ ಬಲವಾದ ಆಕರ್ಷಣೆ ಇತ್ತು. ಅದು ನನ್ನನ್ನು ತನ್ನತ್ತ ಸೆಳೆಯುತ್ತಿತ್ತು. ಮದುವೆಯ ಮೊದಲ ದಿನ ಮನೆಯಲ್ಲಿ ಬಹಳಷ್ಟು ಗಡಿಬಿಡಿ ಇತ್ತು. ವಿದ್ಯಾಳ ಅರತಕ್ಷತೆ ಇತ್ತು. ಸಂಬಂಧಿಕರೆಲ್ಲರೂ ಬಂದಿದ್ದರು. ನಾನು ರಾಧಾಳನ್ನು ಹುಡುಕುತ್ತಿದ್ದೆ. ಆದರೆ ಅವಳು ಕಾಣಲಿಲ್ಲ. ಕೊನೆಗೆ ಅವಳು ಅಂಗಳದಲ್ಲಿ ಕುಳಿತುಕೊಂಡು ಏನನ್ನು ನೋಡುತ್ತಿದ್ದಳು. ನಾನು ಅವಳ ಹತ್ತಿರ ಹೋದೆ. ಏನು ಮಾಡುತ್ತಿದ್ದೀರಿ ಎಂದು ಕೇಳಿದೆ. ಏನಿಲ್ಲ, ಸುಮ್ಮನೆ ಕುಳಿತಿದ್ದೇನೆ ಎಂದು ಹೇಳಿದಳು. ನೀವು ಮದುವೆಯ ಕೆಲಸಗಳಲ್ಲಿ ಸಹಾಯ ಮಾಡುತ್ತಿಲ್ಲವಾ? ನಾನು ಕೇಳಿದೆ. ನಾನು ಸಹಾಯ ಮಾಡುತ್ತಿದ್ದೇನೆ, ಆದರೆ ಸ್ವಲ್ಪ ವಿರಾಮ ಬೇಕಿತ್ತು ಎಂದು ಹೇಳಿದಳು. ನಾನು ಅವಳ ಪಕ್ಕದಲ್ಲಿ ಕುಳಿತುಕೊಂಡೆ. ಅವಳು ನನ್ನನ್ನು ನೋಡಿದಳು. ಅವಳ ಕಣ್ಣುಗಳಲ್ಲಿ ಏನೋ ಒಂದು ರೀತಿಯ ಮಿನುಗುವ ಬೆಳಕು ಕಾಣುತ್ತಿತ್ತು. ಪವನ, ನೀವು ನನ್ನ ಬಗ್ಗೆ ಏನು ಅಂದುಕೊಂಡಿದ್ದೀರಿ ಎಂದು ಕೇಳಿದಳು. ನಾನು ಆಶ್ಚರ್ಯದಿಂದ ಅವಳನ್ನು ನೋಡಿದೆ. ನಾನು ನಿಮ್ಮ ಬಗ್ಗೆ ಏನು ಅಂದುಕೊಳ್ಳಲಿ, ನೀವು ಒಳ್ಳೆಯವರು ಎಂದು ಅಂದುಕೊಂಡಿದ್ದೇನೆ ಎಂದು ಹೇಳಿದೆ. ಅಷ್ಟೇನಾ? ಬೇರೆ ಏನೂ ಇಲ್ಲವಾ ಅಂತ ಅವಳು ನನ್ನನ್ನು ಕುತೂಹಲದಿಂದ ನೋಡಿದಳು. ನಾನು ಏನು ಹೇಳಬೇಕೆಂದು ತಿಳಿಯದೆ ಸುಮ್ಮನಾದೆ. ಅವಳು ನಗುತ್ತಾ, ಸರಿ ಬಿಡಿ, ನಿಮ್ಮ ಮನಸ್ಸಿನಲ್ಲಿ ಏನು ಇದೆಯೋ ಅದು ನನಗೆ ಗೊತ್ತಿದೆಯೇ ಎಂದು ಹೇಳಿದಳು. ಆ ರಾತ್ರಿ ಊಟವಾದ ಮೇಲೆ ನಾನು ನನ್ನ ಕೋಣೆಗೆ ಹೋದೆ. ಮಲಗಲು ಪ್ರಯತ್ನಿಸಿದೆ, ಆದರೆ ನಿದ್ದೆ ಬರುತ್ತಿರಲಿಲ್ಲ. ರಾಧಾಳ ಮಾತುಗಳು ನನ್ನ ತಲೆಯಲ್ಲಿ ಓಡಾಡುತ್ತಿದ್ದವು. ಅವಳ ಕಣ್ಣುಗಳು, ಅವಳ ನಗು, ಅವಳ ಮಾತು ಎಲ್ಲವೂ ನನ್ನನ್ನು ಕಾಡುತ್ತಿತ್ತು. ನಾನು ಎದ್ದು ಬಾಲ್ಕನಿಗೆ ಹೋದೆ. ಚಂದ್ರನ ಬೆಳಕು ಮನೆಯ ಮೇಲೆ ಚೆಲ್ಲಾಪಿಲ್ಲಿಯಾಗಿತ್ತು. ತಂಪಾದ ಗಾಳಿ ಬೀಸುತ್ತಿತ್ತು. ನಾನು ಆಕಾಶವನ್ನು ನೋಡುತ್ತಾ ನಿಂತಿದ್ದೆ. ನೀವು ಇನ್ನೂ ಮಲಗಿಲ್ಲವಾ ಅಂತ ನನ್ನ ಹಿಂದೆ ರಾಧಾಳ ಧ್ವನಿ ಕೇಳಿಸಿತು. ನಾನು ತಿರುಗಿ ನೋಡಿದೆ. ಅವಳು ನನ್ನ ಹತ್ತಿರ ಬರುತ್ತಿದ್ದಳು. ಅವಳು ಬಿಳಿ ಬಣ್ಣದ ನೈಟಿ ಧರಿಸಿದ್ದಳು.
ಅವಳ ಕೂದಲು ಬಿಚ್ಚಿಹಾರಿ ಆಕೆಯ ಸೌಂದರ್ಯವನ್ನು ಇಮ್ಮಡಿಗೊಳಿಸಿತು. ನನಗೆ ನಿದ್ದೆ ಬರುತ್ತಿಲ್ಲ ಎಂದು ಹೇಳಿದೆ. ನನಗೂ ನಿದ್ದೆ ಬರುತ್ತಿಲ್ಲ ಎಂದು ಹೇಳುತ್ತಾ ನನ್ನ ಹತ್ತಿರ ಬಂದಳು. ಏನು ಮಾಡುತ್ತಿದ್ದೀರಿ ಎಂದು ಕೇಳಿದೆ. ನಿಮ್ಮ ಜೊತೆ ಮಾತನಾಡಬೇಕು ಅನಿಸಿತು ಎಂದು ಹೇಳಿದಳು. ನಾನು ಅವಳನ್ನು ನೋಡಿದೆ. ಅವಳ ಕಣ್ಣುಗಳಲ್ಲಿ ಪ್ರೀತಿ ಎನ್ನುತ್ತಿತ್ತು. ನಾನು ನಿಮಗೆ ಇಷ್ಟನಾ ಅಂತ ಅವಳು ನೇರವಾಗಿ ಕೇಳಿದಳು. ನಾನು ಏನು ಹೇಳಬೇಕೆಂದು ತಿಳಿಯದೆ ಸುಮ್ಮನಾದೆ. ಅವಳು ನನ್ನ ಹತ್ತಿರ ಬಂದು ನನ್ನ ಕೈ ಹಿಡಿದುಕೊಂಡಳು. ನನಗೆ ನೀವು ತುಂಬಾ ಇಷ್ಟ, ಮೊದಲ ಬಾರಿ ನಿಮ್ಮನ್ನು ನೋಡಿದಾಗಲೇ ನಾನು ನಿಮ್ಮನ್ನು ಪ್ರೀತಿಸಿದೆ ಎಂದು ಹೇಳಿದಳು. ನಾನು ಅವಳ ಮಾತು ಕೇಳಿ ಆಶ್ಚರ್ಯಚಕಿತನಾದೆ. ನನಗೆ ಏನು ಮಾಡಬೇಕೆಂದು ತಿಳಿಯುತ್ತಿರಲಿಲ್ಲ. ಅವಳು ನನ್ನ ಹತ್ತಿರ ಸರಿದು ನನ್ನನ್ನು ತಬ್ಬಿಕೊಂಡಳು. ನಾನು ಅವಳನ್ನು ತಬ್ಬಿಕೊಂಡೆ. ಅವಳ ದೇಹದ ಶಾಕ್ ನನಗೆ ತಟ್ಟಿತು. ಅವಳ ಉಸಿರು ನನ್ನ ಕಿವಿಗೆ ತಾಗುತ್ತಿತ್ತು. ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ ಪವನ ಅಂತ ಅವಳು ನನ್ನ ಕಿವಿಯಲ್ಲಿ ಪಿಸುಗುಟ್ಟಿದಳು. ನಾನು ಅವಳನ್ನು ಬಿಗಿಯಾಗಿ ತಬ್ಬಿಕೊಂಡೆ. ನನ್ನ ಮನಸ್ಸಿನಲ್ಲಿ ಏನೋ ಸಂಭವಿಸುತ್ತಿತ್ತು. ನಾನು ಅವಳನ್ನು ಪ್ರೀತಿಸುತ್ತಿದ್ದೆ ಎಂದು ನನಗೆ ಅರಿವಾಯಿತು. ಆ ರಾತ್ರಿ ನಾವು ಬಹಳ ಹೊತ್ತು ಮಾತನಾಡುತ್ತಾ ಕುಳಿತೆವು. ನಮ್ಮಿಬ್ಬರ ಮನಸ್ಸಿನ ಮಾತುಗಳನ್ನು ಹಂಚಿಕೊಂಡೆವು. ಅವಳು ತನ್ನ ಜೀವನದ ಬಗ್ಗೆ, ತನ್ನ ಕಷ್ಟಗಳ ಬಗ್ಗೆ ಹೇಳಿಕೊಂಡಳು. ನಾನು ನನ್ನ ಕನಸುಗಳ ಬಗ್ಗೆ ಹೇಳಿಕೊಂಡೆ. ಅವಳು ಹೇಳಿದಳು, ನನ್ನ ಒಂದು ಕಣ್ಣು ಕುರುಡಾಗಿದೆ, ಆದರೆ ನನ್ನ ಮನಸ್ಸು ಎಲ್ಲವನ್ನೂ ನೋಡಬಲ್ಲದು. ನಾನು ನಿಮ್ಮನ್ನು ನೋಡಿದ್ದೇನೆ, ನಿಮ್ಮ ಪ್ರೀತಿಯನ್ನು ನೋಡಿದ್ದೇನೆ. ನೀವು ನನಗೆ ಬೇಕು ಪವನ. ನಾನು ಅವಳನ್ನು ನನ್ನ ಹತ್ತಿರಕ್ಕೆ ಎಳೆದುಕೊಂಡೆ. ಅವಳ ತುಟಿಗಳನ್ನು ನನ್ನ ತುಟಿಗಳಿಂದ ಸ್ಪರ್ಶಿಸಿದೆ. ಅವಳು ನನ್ನನ್ನು ತೀವ್ರವಾಗಿ ಚುಂಬಿಸಿದಳು. ಆ ಚುಂಬನದಲ್ಲಿ ಪ್ರೀತಿ, ಆಸೆ ಎಲ್ಲವೂ ಇತ್ತು. ಆ ರಾತ್ರಿ ನಾವು ಒಂದಾದೆವು. ನಮ್ಮಿಬ್ಬರ ಪ್ರೀತಿ ಒಂದು ಹೊಸ ತಿರುವು ಪಡೆಯಿತು. ನಾವು ಇಬ್ಬರೂ ಪ್ರೇಮಿಗಳಾದೆವು. ಮದುವೆಯ ದಿನ ಬಂದೇ ಬಿಟ್ಟಿತು. ವಿದ್ಯಾ ಅಂದವಾಗಿ ಕಾಣುತ್ತಿದ್ದಳು. ಮದುವೆ ಬಹಳ ವಿಜೃಂಭಣದಿಂದ ನಡೆಯಿತು. ನಾನು ಮತ್ತು ರಾಧಾ ಮದುವೆಯ ಕೆಲಸಗಳಲ್ಲಿ ಸಹಾಯ ಮಾಡುತ್ತಿದ್ದೆವು. ನಮ್ಮಿಬ್ಬರ ಕಣ್ಣುಗಳು ಒಂದನ್ನೊಂದು ಹುಡುಕುತ್ತಿದ್ದವು. ಮದುವೆ ಮುಗಿದ ನಂತರ ವಿದ್ಯಾ ಮತ್ತು ಅವಳ ಗಂಡ ಹೊಸ ಮನೆಗೆ ಹೋದರು. ನಾನು ಮತ್ತು ನನ್ನ ಕುಟುಂಬ ಬೆಂಗಳೂರಿಗೆ ವಾಪಸ್ ಹೋದೆವು. ನಾನು ಬೆಂಗಳೂರಿಗೆ ಬಂದ ಮೇಲೂ ರಾಧಾಳನ್ನು ಮರೆಯಲು ಸಾಧ್ಯವಾಗಲಿಲ್ಲ. ಅವಳ ನೆನಪುಗಳು ನನ್ನನ್ನು ಕಾಡುತ್ತಿದ್ದವು. ನಾನು ಅವಳಿಗೆ ಫೋನ್ ಮಾಡುತ್ತಿದ್ದೆ. ಅವಳ ಜೊತೆ ಮಾತನಾಡುತ್ತಿದ್ದೆ. ಒಂದು ದಿನ ನಾನು ಅವಳ ಊರಿಗೆ ಹೋದೆ. ಅವಳನ್ನು ನೋಡಲು ಕಾತರನಾಗಿದ್ದೆ. ಅವಳ ಮನೆಗೆ ಹೋಗಿ ಅವಳನ್ನು ಭೇಟಿಯಾದೆ. ಅವಳು ನನ್ನನ್ನು ನೋಡಿ ತುಂಬಾ ಖುಷಿಪಟ್ಟಳು. ನಾವು ಇಡೀ ದಿನ ಒಟ್ಟಿಗೆ ಕಳೆದೆವು. ಊರೆಲ್ಲ ಸುತ್ತಾಡಿದೆವು. ಹಳೆಯ ನೆನಪುಗಳನ್ನು ಮೆಲುಕು ಹಾಕಿದೆವು. ಆ ರಾತ್ರಿ ನಾನು ಅವಳ ಮನೆಯಲ್ಲಿ ಉಳಿದುಕೊಂಡೆ. ನಾವು ಮತ್ತೆ ಆ ಕೆಲಸ ಮಾಡಿ ಒಂದಾದೆವು. ನಮ್ಮ ಪ್ರೀತಿ ಮತ್ತಷ್ಟು ಗಟ್ಟಿಯಾಯಿತು. ಆಮೇಲೆ ನಾನು ಅಲ್ಲಿ ಇರುವವರೆಗೂ ನಾವಿಬ್ಬರು ಸೇರಿ ಆ ಕೆಲಸ ಮಾಡುತ್ತಿದ್ದೆವು. ಈ ಕೆಲಸ ಇಬ್ಬರಿಗೂ ಮೊದಲ ಬಾರಿಯಾಗಿದ್ದರಿಂದ ಅವಳಿಗೆ ಸ್ವಲ್ಪ ನೋವಾಯಿತು. ಆದರೂ ಅದನ್ನು ಹೇಳದೆ ಸುಮ್ಮನೆ ಆ ಕೆಲಸದಲ್ಲಿ ಸಹಕರಿಸುತ್ತಿದ್ದಳು. ಯಾಕೆಂದರೆ ಆ ಕೆಲಸದಲ್ಲಿ ಇಬ್ಬರೂ ಅಷ್ಟೊಂದು ತಲ್ಲೀನರಾಗಿದ್ದೆವು. ಹೀಗೆ 2 ರಿಂದ 3 ಬಾರಿ ಆ ಕೆಲಸ ಮಾಡಿದ ಮೇಲೆ ಇಬ್ಬರಿಗೂ ಅದು ಮಾಮೂಲಿಯಾಯಿತು. ನಂತರ ಅವಳು ಆ ಕೆಲಸದಲ್ಲಿ ಬಹಳ ಸಹಕರಿಸಿದಳು. ಹೀಗೆ ನಾವಿಬ್ಬರೂ ಆ ಕೆಲಸದಲ್ಲಿ ತುಂಬಾ ತೃಪ್ತಿ ಪಡೆದುಕೊಂಡೆವು. ಆಮೇಲೆ ನಾವು ಮದುವೆಯಾಗಲು ನಿರ್ಧರಿಸಿದೆವು. ನಾನು ನನ್ನ ಹೆತ್ತವರ ಬಳಿ ರಾಧಾಳ ಬಗ್ಗೆ ಹೇಳಿದೆ. ಅವರು ಮೊದಲು ಒಪ್ಪಲಿಲ್ಲ. ಆದರೆ ನಾನು ಅವಳನ್ನು ತುಂಬಾ ಪ್ರೀತಿಸುತ್ತೇನೆ ಎಂದು ಅವರಿಗೆ ಮನವರಿಕೆ ಮಾಡಿಕೊಟ್ಟೆ. ಕೊನೆಗೆ ಅವರು ಒಪ್ಪಿಕೊಂಡರು. ನಾನು ರಾಧಾಳನ್ನು ಮದುವೆಯಾದೆ. ನಮ್ಮ ಮದುವೆ ಸರಳವಾಗಿ ನಡೆಯಿತು. ನಾವು ಹೊಸ ಜೀವನವನ್ನು ಪ್ರಾರಂಭಿಸಿದೆವು. ರಾಧಾ ನನ್ನ ಜೀವನದಲ್ಲಿ ಬಂದ ಮೇಲೆ ನನ್ನ ಜೀವನವೇ ಬದಲಾಯಿತು. ಅವಳು ನನ್ನನ್ನು ತುಂಬಾ ಪ್ರೀತಿಸುತ್ತಾಳೆ. ನಾನು ಅವಳನ್ನು ತುಂಬಾ ಪ್ರೀತಿಸುತ್ತೇನೆ. ಈಗ ನಾನು ಆ ಕೆಲಸ ಮಾಡಲು ಯಾವುದೇ ಭಯ ಇಲ್ಲ. ಇವಾಗ ನಾವು ಮದುವೆಯಾಗಿದ್ದೇವೆ. ಯಾರ ಮತ್ತು ಯಾವುದರ ಭಯವಿಲ್ಲ. ಬಹಳ ಪ್ರಿಯಾಗಿ ಆ ಕೆಲಸ ಮಾಡುತ್ತಿದ್ದೇವೆ. ಫ್ರೆಂಡ್ಸ್, ಈ ಕತೆ ಇಷ್ಟವಾಗಿದ್ದರೆ ಇದಕ್ಕೊಂದು ಲೈಕ್ ಕೊಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು. ನಮಸ್ಕಾರ.